ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ 6:30 ಆಗಿದೆ. ಬೆಳಗ್ಗೆ ನೋಡಿ ಎಷ್ಟು ಬಿಸಿಲಿದೆ. ನಮ್ಮ ಬಾಲ್ಕನಿಯಿಂದ ನಿಮಗೂ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಬಿಸಿಲು. ನನಗೆ ವಿಟಮಿನ್ ಡಿ ತುಂಬ ಕಮ್ಮಿ ಆಗಿದೆ. ಅದರಿಂದ ನಾನು 6:30ಗೆ ಕೂತ್ಕೊಂಡಿದ್ದೀನಿ ಬಿಸಿಲು ಕಾಯಿಸ್ಕೊಳ್ತಾ. ವಿಟಮಿನ್ ಡಿ ಕಮ್ಮಿ ಆದರೆ ಕೂದಲು ಉದುರೋದು, ಬಿಳಿ ಕೂದಲಾಗೋದು, ಟಯರ್ಡು, ಟೆನ್ಷನ್ನು, ಮೈಕೈ ಎಲ್ಲ ನೋವಾಗೋದು, ಇದೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ದಿನಕ್ಕೆ ಒಂದು 20 ನಿಮಿಷ ಆದರೂ ನಾವು ಬಿಸಿಲನ್ನ ತಗೋಬೇಕು. ಬಿಸಿಲು ತುಂಬ ಇಂಪಾರ್ಟೆಂಟು. ಇಂಡೋರ್ ಪ್ಲ್ಯಾಂಟ್ಸನ್ನು ನಾನು ಬಿಸಿಲಿಗೆ ಇಟ್ಟಿದ್ದೀನಿ. ವಾರಕ್ಕೊಂದ್ಸರಿ ಇವರಿಗೂ ಬಿಸಿಲು ತೋರಿಸ್ಬೇಕು. ಇವರಿಗೂ ತುಂಬ ಇಂಪಾರ್ಟೆಂಟು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾನುವಾರ ಇವತ್ತು. ಟೈಮ್ ಆಗಲೇ 8:30 ಆಗ್ತಾ ಇದೆ. ಶ್ರೀಯನ್ ಕ್ಲಾಸು 9:30ಗೆ ಸ್ಟಾರ್ಟ್ ಆಗುತ್ತೆ. ಹರೀಶಿಗೆ ನಾನು ಬನಾನಾ ಮತ್ತು ಓಟ್ಸ್ ಸ್ಮೂತಿ ಮಾಡಿದ್ದೆ. ಈಗ ಮಕ್ಕಳೆಲ್ಲ ಎದ್ದಿದ್ದಾರೆ. ಸ್ಯಾಂಡ್ವಿಚ್ ಬೇಕು ಅಂತ ಕೇಳ್ತಾ ಇದ್ದಾರೆ. ನೆನ್ನೆ ಬ್ರೌನ್ ಬ್ರೆಡ್ ತರಿಸಿದ್ದೆ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಅವರಿಗೆ ಚೀಸ್ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಡೋಣ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಕುಕ್ಕುಂಬರನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ನು ಅಷ್ಟೇ, ಮತ್ತು ಟೊಮೊಟೊನು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ನಾನು ವೆಜಿಟೇಬಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಕೆಚಪ್ ಬೇಕು, ಮತ್ತು ಸ್ಲೈಸು ಚೀಸ್ ತೊಗೊಂಡಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ವ ಚೀಸು, ಅದಕ್ಕೆ. ಇದು ಖಾರಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ಸ್ಯಾಂಡ್ವಿಚ್ ಮೇಕರ್ ಮೇಲೆ ನಾನು ಬ್ರೌನ್ ಬ್ರೆಡನ್ನು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಕುಕ್ಕುಂಬರ್ ಸ್ಲೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಈಗ ಆನಿಯನ್ಸ್ ಇಟ್ಕೊಳ್ತಾ ಇದ್ದೀನಿ, ಮತ್ತು ಟೊಮೊಟೊ. ಈ ಕುಕ್ಕುಂಬರು, ಆನಿಯನ್ನು, ಟೊಮೊಟೊ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ ಅಲ್ವಾ. ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಈಗ ಟೊಮೊಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಲೈಟಾಗಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಚೀಸ್ ಇಡ್ತಾ ಇದ್ದೀನಿ. ಈಗ ಇನ್ನೊಂದು ಪೀಸು ಬ್ರೆಡ್ಡನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಟೋಸ್ಟ್ ಆಗೋಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ಟು 8 ಮಿನಿಟ್ಸ್ ಅಷ್ಟೇ ಸಾಕು ಇದು ಟೋಸ್ಟ್ ಆಗೋಕ್ಕೆ. ಈಗ ನೋಡಿ ರೆಡ್ ಲೈಟ್ ಬಂದಿದೆ. ಗ್ರೀನ್ ಲೈಟ್ ಬಂತು ಅಂದರೆ ಇದು ರೆಡಿಯಾಗಿದೆ ಅಂತೇಳ್ಬಿಟ್ಟು. ಈಗ ಗ್ರೀನ್ ಲೈಟು ಬಂದಿದೆ. ಈಗ ಇದು ರೆಡಿಯಾಗಿದೆ. ಸಖತ್ತು ಇಷ್ಟಪಡ್ತಾರೆ ಮಕ್ಕಳು. ಬೆಳಗ್ಗೆ ತಿಂಡಿಗೆ ಈ ಥರ ಮಾಡಿಕೊಡ್ಬೋದು, ಮತ್ತು ಸ್ಕೂಲಿಗೆ ಕಳಿಸ್ಬೇಕಾದ್ರೂ ಈ ಥರ ಮಾಡಿಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಶ್ರೇಯಾನಿಗಂತೂ ತುಂಬ ಇಷ್ಟ ಇದು. ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ಮಕ್ಕಳಿಗೆ ತಿಂಡಿಗೆ ಹಾಕ್ಕೊಡೋಣ. ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ ನೀವು ನೋಡಿ. ನಮ್ಮ ಶ್ರೇಯಾನಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಈ ಥರ ಫುಡ್ಸ್ ಅಂದರೆ ಅವನಿಗೆ ತುಂಬ ಇಷ್ಟ. ಈ ಥರದ್ದೇ ಅಂತಲ್ಲ, ಅವನು ದೋಸೆ, ಇಡ್ಲಿ, ಚಿತ್ರಾನ್ನ ಏನು ಮಾಡಿಕೊಟ್ರು ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಬಟ್ ನಮ್ಮ ಶ್ರೇಯನಿಗೆ ಈ ಥರ ಫುಡ್ಸೇ ತುಂಬ ಇಷ್ಟ ಆಗುತ್ತೆ. ಈ ಥರದ್ದೆಲ್ಲ ಮಾಡಿದರೆ ಬೇಗ ತಿನ್ಕೊಂಡ್ಬಿಡ್ತಾಳೆ ಅವಳು. ಬಟ್ ಇದನ್ನು ನಾನು ಯಾವಾಗಲೂ ಮಾಡ್ತಾ ಇರಲ್ಲ, ಯಾವಾಗಾರೋ ಅಪರೂಪಕ್ಕೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಮಾಡಿಕೊಡ್ತೀನಿ. ಈ ಥರ ಡೆಕೋರೇಟ್ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಶ್ರೇಯಾನು ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ಅಂತೇಳ್ಬಿಟ್ಟು. ಶ್ರೇಯಂಗಂತೂ ಈ ಥರ ಫುಡ್ ಇತ್ತು ಅಂದರೆ ಆರಾಮಾಗಿ ತಿಂತಾಳೆ. ಇವ್ರ ಜೊತೆ ನಾನು ಜಾಯ್ನ್ ಆಗಿದ್ದೀನಿ, ನಾನು ತಿಂತಾ ಇದ್ದೀನಿ. ಬೆಳಗ್ಗೆ ಒಂದೊಂದು ಸರಿ ಲೇಟ್ ಆಯಿತು ಅಂತಂದರೆ ಈ ಥರ ತಿಂಡಿ ಮಾಡಿಕೊಡ್ಬೋದು. ಯಾವಾಗಲೂ ಒಂದೊಂದು ಸರಿ ಮಾಡಿ ತಿನ್ನಿಸ್ಬೋದು ಮಕ್ಕಳಿಗೂ. ಅದಾದಮೇಲೆ ತಿಂಡಿ ಆಯಿತು. ತಿಂಡಿ ಆದಮೇಲೆ ಇವನು ಆಟಾಡ್ತಾ ಇದ್ದ. ನೋಡಿ ಕಾರೆಲ್ಲ ಯಾವ ಥರ ಜೋಡಿಸಿದ್ದಾನೆ. ಅಮ್ಮ ವೀಡಿಯೋ ಮಾಡಿ ತೋರಿಸು ಅಂತೇಳ್ಬಿಟ್ಟು ಹೇಳ್ತಾ ಇದ್ದ. ಹಾಗಾಗಿ ವೀಡಿಯೋ ಮಾಡಿದ್ದೀನಿ. ಫುಲ್ ಜೋಡಿಸ್ಕೊಂಡ್ಬಿಟ್ಟು ಆಟಾಡ್ತಾ ಇದ್ದಾನೆ.
ಆಟ ಎಲ್ಲ ಆಯಿತು. ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ. ವಾರಕ್ಕೊಂದ್ಸರಿ ಇಬ್ಬರಿಗೂ ಆಯಿಲ್ ಮಸಾಜ್ ಮಾಡ್ತೀನಿ. ಆಯಿಲ್ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಇವನಿಗೂ ನಾನು ವಾರಕ್ಕೆ ಒಂದು ಸರಿ ಮಾಡ್ತೀನಿ, ಸುಮ್ಮನೆ ಮಾಡಿಸ್ಕೊತಾನೆ, ಇಷ್ಟ ಅವನಿಗೆ ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ. ನೋಡಿ ಯಾವ ರೀತಿ ಮಾಡ್ಕೊತಾ ಇದ್ದಾನೆ ಅಂತ. ಇನ್ನೂ ಮಾಡು ಅಂತ ಹೇಳ್ತಾ ಇದ್ದ. ಸಾಕಾಗಲ್ಲ ಇನ್ನೂ ಮಾಡು ಅಂತೇಳ್ಬಿಟ್ಟು, ಅದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ಇನ್ನೂ ಮಾಡು ಅಂತ. ಈಗ ಶ್ರೀಯಂಗೆ ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ, ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ಅವಳಿಗೆ. ಇವಳ್ದಂತೂ ತುಂಬ ದಪ್ಪ ಇದೆ ಕೂದಲು, ತುಂಬ ಹೊತ್ತು ಬೇಕು ಇವಳಿಗೆ ಆಯಿಲ್ ಹಚ್ಚಿ ಮಸಾಜ್ ಮಾಡೋತ್ತಿಗೆ. ಈ ರೀತಿ ಮಸಾಜ್ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇವಳಿಗೆ ಡ್ಯಾಂಡ್ರಫ್ ಜಾಸ್ತಿ ಇರೋದ್ರಿಂದ ನಾನು ಏನಾದರೂ ಒಂದು ಹೇರ್ ಪ್ಯಾಕ್ ಹಾಕ್ತಾಯಿರ್ತೀನಿ, ಈ ಥರ ಆಯಿಲ್ ಮಸಾಜ್ ಮಾಡ್ತಾಯಿರ್ತೀನಿ, ಈ ಥರ ಮಾಡ್ತೀನಿ. ಸ್ವಲ್ಪ ಕಮ್ಮಿ ಆಗಿದೆ ಇವಳಿಗೆ ಡ್ಯಾಂಡ್ರಫು. ಇವಳಿಗಾಗಲಿ ನನಗಾಗಲಿ ಆಯಿಲ್ ಮಸಾಜ್ ಮಾಡ್ಕೋಬೇಕು ಅಂದರೆ ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ ಕೆಲವೊಂದು ಐಟಮ್ಸ್ಗಳನ್ನು ಹಾಕಿಬಿಟ್ಟು. ಇದರಿಂದ ಕೂದಲು ಬೆಳೆಯೋದಕ್ಕೆ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆಯಿಲ್ ಮಸಾಜ್ ಎಲ್ಲ ಆದಮೇಲೆ ಈವ್ನಿಂಗ್ ಆಗಿದೆ. ಈಗ ಸ್ನ್ಯಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ನ್ಯಾಕ್ಸಿಗೆ ನಾನು 1 ಬೌಲಷ್ಟು ಅಲಸಂದೆ ಕಾಳನ್ನು ನೆನೆಸಿದ್ದೆ, ಅಂದರೆ 2 ಬೌಲಷ್ಟು ನಾನು ಅಲಸಂದೆ ಕಾಳನ್ನು ನೆನೆಸಿದ್ದೆ. 1 ಬೌಲನ್ನು ನಾನು ಸಾರು ಮಾಡ್ತಾಯಿದ್ದೀನಿ. 1 ಬೌಲಷ್ಟು ಅಲಸಂದೆ ಕಾಳನ್ನು ನಾನು ವಡೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಜಾರಿಗೆ ನಾನು ಅಲಸಂದೆ ಕಾಳು ಹಾಕ್ಕೊಂಡಿದ್ದೀನಿ, ದಪ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊತಾ ಇದ್ದೀನಿ. ಇದನ್ನು ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅಲಸಂದೆ ಮಿಕ್ಸ್ಚರ್ ಇದೆಯಲ್ಲ, ಅದು ರುಬ್ಬಿರೋ ಅಂಥ ಅಲಸಂದೆ ಕಾಳು ಮಿಕ್ಸ್ಚರನ್ನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈ ವಡೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಏನಾದ್ರು ಸಾರು ಮಾಡಬೇಕಾದ್ರೆ ಈ ಥರ ಜಾಸ್ತಿ ನೆನೆಸ್ಬಿಟ್ಟು ಈ ಥರ ಮಾಡ್ತೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆಗಿದೆ, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ನಾನು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ರೆಡಿಯಾಗಿದೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಕಾಯಕ್ಕೆ ಬಿಡ್ತಾ ಇದ್ದೀನಿ. ಕಾದಿದೆಯಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಅಲಸಂದೆ ವಡೆ ತುಂಬ ಫೇಮಸ್ ಡಿಶ್ಶು, ತುಂಬ ಹೆಲ್ತಿ ಕೂಡ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಅದಕ್ಕೆ ಸಂಜೆ ಹೊತ್ತು ನಾನು ಈ ಥರ ಸ್ನ್ಯಾಕ್ ಮಾಡಿಕೊಟ್ಬಿಡ್ತೀನಿ ಅವರಿಗೆ. ಅಲಸಂದೆ ನೆನೆಸಿದಾಗ, ಸಾರಿಗೆ ಅಂತ ಏನಾರು ನೆನೆಸಿದಾಗ ಈಸಿನೂ ಕೂಡ, ಬೇಗ ಮಾಡ್ಕೊಂಬಿಡ್ಬೋದು. ವಡೆ ಈಗ ರೆಡಿಯಾಗಿದೆ. ಇಲ್ಲಿ ನಾನು ಸಣ್ಣದಾಗಿ ಮಾಡಿದ್ದೀನಿ ಮಕ್ಕಳಿಗೋಸ್ಕರ, ಸಖತ್ತು ಚೆನ್ನಾಗಿರುತ್ತೆ. ರಾತ್ರಿ ಅಲಸಂದೆ ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 7ರಿಂದ 8 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, 3 ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಲವಂಗನ ಒಂದು 7ರಿಂದ 8 ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದು ಫ್ರೀಝರಲ್ಲಿ ಇಟ್ಟಿದ್ದೆ, ಅದರಿಂದ ಈ ರೀತಿ ಇದೆ. ಒಂದು ಸಣ್ಣ ಈರುಳ್ಳಿನ ನಾನು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊತಾ ಇದ್ದೀನಿ. ಈ ಸಾರಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಯಾರ್ಯಾರು ಅಲಸಂದೆ ಸಾರು ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ನಾನು ಬೆಳಗ್ಗೆನೇ ಅಲಸಂದೆ ನೆನೆಸಿಬಿಟ್ಟಿದ್ದೆ 2 ಬೌಲಷ್ಟು. 1 ಬೌಲನ್ನ ನಾನು ವಡೆಗೆ ತೊಗೊಂಡಿದ್ದೀನಿ, 1 ಬೌಲನ್ನ ಸಾರಿಗೆ ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಬಟ್ ವಿಷಲಿಗೆ ಹಾಕಲ್ಲ. ಕುಕ್ಕರ್ ಕಾದಿದೆ, ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕಲರು ಚೇಂಜ್ ಆಗೋ ತನಕ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು. 1.5 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ.
ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಸಾರಾದಮೇಲೆ ಮೇಲ್ಗಡೆ ಎಣ್ಣೆ ಚೆನ್ನಾಗಿ ತೇಲುತ್ತೆ ಕಲರ್ಫುಲ್ಲಾಗಿ, ಅದರಿಂದ ನಾನು ಈ ರೀತಿ ಮಾಡ್ಕೊತೀನಿ. 1 ಸ್ಪೂನಷ್ಟು ನಾನು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಮೇಥಿ ಸಿಗ್ತಾ ಇಲ್ಲ ಅಲ್ವಾ, ಹಾಗಾಗಿ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆನೆಸಿರೋ ಅಂಥ ಅಲಸಂದೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೈ ಆಡ್ತಾ ಇದ್ದೀನಿ. ಈಗ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೋಬೇಕು. ಮತ್ತು ನೀರು ನಿಮಗೆ ಎಷ್ಟು ಬೇಕು ಆ ಅಳತೆಗೆ ಹಾಕ್ಕೋಬೇಕು. ನಾನು ಸಾರನ್ನು ಸ್ವಲ್ಪ ತೆಳ್ಳ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ನೀರನ್ನು ನಾನು ಜಾಸ್ತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಈ ಸಾರು ನಿಮಗೆ ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಮಾಡಿದಾಗೂ ಇದನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಆಲೂಗಡ್ಡೆ 1-2 ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಇದ್ದರೆ ಬದನೆಕಾಯಿಯೂ ಹಾಕ್ಕೋಬೋದು. ನನ್ನ ಹತ್ರ ಬದನೆಕಾಯಿ ಇರಲಿಲ್ಲ, ಆದ್ದರಿಂದ ಹಾಕ್ಕೊಂಡಿಲ್ಲ. ಆಗ ಬದನೆಕಾಯಿ ಹಾಕ್ಕೊಂಡಾಗ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ದಪ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಪ್ಪು ಹಾಕ್ಕೋಬೋದು. ನಾನು ದಪ್ಪ ಉಪ್ಪೇ ಯೂಸ್ ಮಾಡೋದು, ನನಗೆ ಅದು ಟೇಸ್ಟ್ ಅನಿಸುತ್ತೆ ಅದರಿಂದ. ಈಗ ನೋಡಿ ಸಾರು ಕುದೀತಾ ಇದೆ, ನಾನು ವಿಷಲಿಗೆ ಹಾಕಲಿಲ್ಲ. ಆ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ, ನಾನು ಮುದ್ದೆನೂ ಮಾಡ್ತಾಯಿದ್ದೀನಿ. ಬಟ್ ಮುದ್ದೆ ಮಾಡೋದನ್ನು ನಾನು ತೋರಿಸ್ತಾ ಇಲ್ಲ ಇಲ್ಲಿ, ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಅದರಿಂದ ನಾನು ಇದೇ ರೀತಿ ಕುದಿಸ್ತಾ ಇದ್ದೀನಿ. ಈಗ ಊಟಕ್ಕೆಲ್ಲ ರೆಡಿಯಾಗಿದೆ, ಮುದ್ದೆನೂ ಮಾಡಿದೆ ನಾನು. ಈಗ ನಾವು ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಾವು ನೈಟ್ ಹೊತ್ತಂತೂ ಕೆಳಗೆ ಕೂತ್ಕೊಂಡು ಎಲ್ಲರೂ ರೌಂಡ್ ಕೂತ್ಕೊಂಡು ಊಟ ಮಾಡ್ತೀವಿ. ಅದರಲ್ಲಿ ತುಂಬ ಖುಷಿ ಕೊಡುತ್ತೆ, ಮಕ್ಕಳು ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿನ್ನೋದ್ರಲ್ಲಿ. ಇಲ್ಲಿ ನಾನು ಸಾರು, ಅನ್ನ, ಮುದ್ದೆ, ಸೌತೆಕಾಯಿ ಹೆಚ್ಕೊಂಡಿದ್ದೀನಿ, ಮಾಡಿದ್ದೀನಿ. ಇಷ್ಟೊಂದು ಐಟಮ್ಸ್ ಇದೆ ನೈಟಿಗೆ. ಶ್ರೇಯಾನಿಗೂ ಮುದ್ದೆ ಅಂದರೆ ತುಂಬ ಇಷ್ಟ, ಶ್ರೇಯಂಗೂ ತುಂಬ ಇಷ್ಟ. ನಾವು ಬಹರಿನಲ್ಲಿ ಇದ್ಬಿಟ್ಟು ಮುದ್ದೆ ತಿನ್ನೋದು ಅಂದರೆ ನನಗಂತೂ ತುಂಬ ಖುಷಿ ಆಗುತ್ತೆ. ನಾನು ಮದುವೆ ಆದಮೇಲೆ ಮುದ್ದೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹರೀಶ್ ಮನೆ ಕಡೆ ಎಲ್ಲ ಜಾಸ್ತಿ ಮುದ್ದೆ ತಿಂತಾರೆ, ಅದರಿಂದ ಅವರಿಂದ ಅಭ್ಯಾಸ ಆಗಿರೋದು ಮುದ್ದೆ ತಿನ್ನೋದು. ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ನಾವಿಲ್ಲಿ ನೈಟ್ ಹೊತ್ತು ಮುದ್ದೆನೇ ತಿನ್ನೋದು. ನಮ್ಮ ಊಟ ಈ ರೀತಿ ಇತ್ತು, ಮತ್ತು ವ್ಲಾಗ್ ಈ ರೀತಿ ಇತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.